ನಾವ್ ಎದ್ದಿದ್ದ ಕೂತ್ಕೋಬೇಕು, ಅಧ್ಯಕ್ಷರು ಎದ್ದಿದ್ದಾಗ ಕೂತ್ಕೋಬೇಕು, ಅವರು ಕೂತ್ಕೋಬೇಕು. ನೋಡ್ರಿ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಪದನ ಕ್ಯಾಶಪ್ನವರು ಒಂದ್ ನಿಮಿಷ, ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು RSS ನವರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ, ಅದು ಯಾವುದೇ ಕಾರಣದಿಂದ ನಿಮಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ. ಅದು ನಿಮ್ಮ ಯಾಕೆ ನಾವು ರೂಲಿಂಗ್ ಕೊಡೋರ್ಗೆ ನಾನು ತೀರ್ಪು ಕೊಡೋವರೆಗೂ ಗೊತ್ತಲ್ರಿ, ನಾನು ತೀರ್ಪು ಕೊಡೋವರೆಗೂ ಗೊತ್ತಲ್ರಿ. ಮುಖ್ಯಮಂತ್ರಿಗಳು ಆ ಮಾತನ್ನು ವಾಪಸ್ ತಗೊಳ್ಳಿದ್ದೆ. ಯಾರು ಅದು ಅವ್ರ ವೈಯಕ್ತಿಕವಾದ್ದು, ನಾನು ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ಅದು ಅವ್ರ ವೈಯಕ್ತಿಕ, ಅವ್ರ ವೈಯಕ್ತಿಕ. ಅದು ನಾನ್ ತಗೊಳ್ಳಿ ಅಂತ ಹೇಳಕ್ ಆಗಲ್ಲ, ನಾನ್ ತಗೊಳ್ಳಿ ಅಂತ ಹೇಳಕ್ ಆಗೋದಿಲ್ಲ. ವೈಯಕ್ತಿಕ RSS ಪ್ರಮುಖರಿಗೆ ನೋಡ್ರಿ, ನಾನು ನಾಯಕರೇ, ಒಬ್ಬ ಅಧ್ಯಕ್ಷ ಎದ್ ನಿಂತಾಗ ಮಾತಾಡಬಾರ್ದು ಅಂತ ಕಾನೂನಲ್ಲಿ ಓದಿಲ್ವೇನ್ರಿ? ಹೌದು. ಮತ್ ಕೂತ್ಕೊಳ್ರಿ, ನಾನು ಎದ್ದಿತ್ತ ನೀವು ಕೂತ್ಕೋಬೇಕು. ಎತ್ತಾಕ್ತೀರ ನಮ್ಮನ್ನ ಆಚೆ ಕಡೆಗೆ ಎತ್ತಾಕದಲ್ಲ, ಆಮೇಲೆ ಅದು ಕೂತ್ಕೊಳ್ಳಿ ಇವಾಗ ಮಾಡಿ, ಏನ್ ಮಾಡ್ತಾರ ಮಾಡಿ. ಅದ ಮಾಡೋ ಅಂತ ಸಂದರ್ಭ ಬಂದಿಲ್ಲ, ಕೂತ್ಕೊಳ್ಳಿ. ಈಗ ನೋಡಿ, ಈ ಸದನ ಪ್ರಾರಂಭ ಆಗ್ತದೆ. ಈ ಸಾರಿ ಸದನ ಅಧ್ಯಕ್ಷರೇ, ಸದನ ಬಹಳ ಕಾಲಕ್ಕೆ ಇದೇ ರೀತಿ ಗಲಾಟಿನಲ್ಲಿ ಮುಳುಗೋಗಿ ಯಾವುದೇ ಬಿಸ್ನೆಸ್ ಆಗಿಲ್ಲ. ಇವತ್ತು ಬಜೆಟ್ ಅಧಿವೇಶನ ಅಂತ ಕರೆದು 28 ಇಲಾಖೆಗಳ ಚರ್ಚೆ ಕರೆದು ಬರೀ ಮಾತಾಡೋದಕ್ಕೆ ಒಬ್ರು ಇನ್ನೂ ಸಾಧ್ಯ ಆಗಿಲ್ಲ. ದಯವಿಟ್ಟು ಅವಕಾಶ ಮಾಡಿಕೊಡಿ. ಇದು ಅವರು ಉಪಯೋಗಿಸಿರ್ತಕ್ಕಂಥ ಯಾವುದೇ ಕಾರಣದಿಂದಲೂ ಅದು ಅನ್ಪಾರ್ಲಿಮೆಂಟರಿ ಆಗಿದ್ರೆ ಹೇಳ್ಬೋದಾಯ್ತು, ರೂಲಿಂಗ್ ಕೊಡ್ಬೋದಾಯ್ತು. ಇಲ್ಲ, ಆದ್ರಿಂದ ಯಾವುದೇ ಕಾರಣದಿಂದ ಮುಂದೆ ಬೇಡ. ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ. ಮುಖ್ಯಮಂತ್ರಿಗಳು ಉತ್ತರ ಹೇಳ್ತಾರೆ, ಸುಮ್ಮನೆ ಉತ್ತರ ಜಲ್ದಿ ಮುಗಿಸ್ತಾರೆ. ಉತ್ತರನ ಕೂತ್ಕೊಳ್ಳಿ. ಅವರು RSS ಗಲಭೆ ಮಾಡ್ತಾರೆ ಅಂತ ಹೇಳಿರೋದು, RSS ಗಲಭೆ ಮಾಡಿಸ್ತಾರೆ ಅಂತ ಹೇಳಿರೋದು. RSS ಪದಕ್ಕೆಲ್ಲ ನಾವು ಗಲಾಟೆ ಮಾಡ್ತಾ ಇರೋದು. RSS ಅವರು ಗಲಭೆ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ಏನು ಬಜೆಟ್ ಬುಕ್ ಅಲ್ಲಿ ಬಂದಿತ್ತ? ಗವರ್ನರ್ ಭಾಷಣದಲ್ಲಿ ಬಂದಿತ್ತ? RSS ಸುದ್ದಿ ಬಂದಿತ್ತ? ನಾವೇನ ಪ್ರಸ್ತಾವ ಮಾಡಿದ್ರ? ಈಗ ಏನು ಹೇಳಿಲ್ಲ ನಾವು. ಭಾಷಣ ಮಾಡೋದು ಸಂದರ್ಭದಲ್ಲಿ ನೀವು ಸರ್ಕಾರ ಸದನ ನಡಿಬಾರ್ದು, ದುರುದ್ದೇಶ ಇಟ್ಕೊಂಡು ಭಾಷಣದಲ್ಲಿ ಏನಾರ ಕೇಳೋದೇನ ಯಾರನ್ನ ಮಾತಾಡಿದಾರ ಇಷ್ಟೊತ್ತು? ಅದರಿಂದ ನೋಡಿ ಅಧ್ಯಕ್ಷರೇ, ಇದು ಇಲ್ಲೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ, ಇಲ್ಲೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾಡಿರೋದು ತಪ್ಪು. ಅದನ್ನ ವಾಪಸ್ ಪಡಿಬೇಕು, ಅದನ್ನ ಪಡಿಬೇಕು. ಏನು ಪ್ರಯತ್ನ ಆಗಲ್ಲ. ನಾವು ಆಗ್ರಹ ಮಾಡ್ತಾ ಇದ್ದೀರಿ. ವಿಷಯಾಧಾರಿತವಾಗಿ ಚರ್ಚೆಗೆ ಬನ್ನಿ, ಮಾತಾಡೋಣ. ನಿಮ್ಮ ಎಲ್ಲಾ ಚರ್ಚೆಗಳಿಗೂ ನಾವು ರೆಡಿ ಇದ್ದೀವಿ. ನೀವೆಲ್ಲ ಚರ್ಚೆ ಮಾಡಿ ಬೆಂಕಿ ಹಚ್ಚದೆ ಕುತ್ಕೊಳ್ಳಪ್ಪ. ಅಧ್ಯಕ್ಷರೇ, ಬೆಂಕಿ ಹಚ್ಚದ್ ಬಿಟ್ರೆ ಇನ್ನೇನಿಲ್ಲ ಮಂಗಳೂರಿಗೆ. ಅಧ್ಯಕ್ಷರೇ, ಗುರೂಜಿ RSS ಪ್ರಮುಖರಿಗೆ ಇಂದಿರಾ ಗಾಂಧಿ ಯಾಕೆ ಲೋಕಸಭೆಯಲ್ಲಿ ಶ್ರದ್ಧಾಂಜಲಿ ಕೊಟ್ಟರು? ಕಾಂಗ್ರೆಸ್ನವರು ಪಾಕಿಸ್ತಾನ ಬೆಂಬಲಿಗರು, ಈ ಕಾಂಗ್ರೆಸ್ನವರು ಚೈನಾ ಬೆಂಬಲಿಗರು.